ಮಹಾ ಸರ್ಕಾರದ ರಾಧಾಕೃಷ್ಣ ಯೋಜನೆ ವಿರುದ್ಧ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಕೃಷ್ಣಾ ನದಿ ತೀರದಲ್ಲೇ ಕನ್ನಡ ಪರ ಹೋರಾಟಗಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ನೀರು ಕದಿಯುವಂತಹ ತಂತ್ರದ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. ಕೃಷ್ಣಾ ನದಿಯಿಂದ ನೀರು ಕೊಂಡೊಯ್ಯುವಂತಹ ಸ್ಕೀಮ್ ರದ್ದುಗೊಳಿಸಿ ಅಂತ ಹೇಳಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ಕಲ್ಲೋಳದಲ್ಲಿ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿರುವುದು. ಯೋಜನೆ ಜಾರಿಯಾದರೆ ಗಡಿಭಾಗದ ರೈತರಿಗೆ ಮರಣ ಶಾಸನ ಆಗುತ್ತೆ. ರಾಜ್ಯದ ಗಡಿಯಿಂದ 30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೀರು ಒಯ್ಯಲು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಡಿಭಾಗದ ಕೃಷ್ಣಾ ನದಿ ನೀರು ಉಳಿಸಲು ಹೋರಾಟಗಾರರು ಪಟ್ಟು ಹಿಡಿದಿದ್ದಾರೆ. ಹೀಗೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇರುವಂತದ್ದು. ಈ ರೀತಿಯಾಗಿ ಇಲ್ಲಿರುವಂತಹ ಜನ ಆಕ್ರೋಶ ಹೊರಹಾಕಿದ್ದಾರೆ. ಅದರಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ ರಾಧಾಕೃಷ್ಣ ಯೋಜನೆ ಏನಿದೆ ಅದರ ವಿರುದ್ಧ ನಡೀತಾ ಇರುವಂತಹ ಪ್ರತಿಭಟನೆ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಅಂತಾರಾಜ್ಯ ನದಿ ನೀರು ಕಾನೂನನ್ನು ಉಲ್ಲಂಘನೆ ಮಾಡುತ್ತಿರುವ ಮಹಾರಾಷ್ಟ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. ರಾಧಾಕೃಷ್ಣ ಯೋಜನೆಯನ್ನು ಕೈಗೆತ್ತಿಕೊಂಡು ಇಚಲಕರಂಜಿ ಪಟ್ಟಣಕ್ಕೆ ಈ ಕಲ್ಲೋಳ ಒಂದು ಬ್ಯಾರೇಜ್ದಿಂದ ನೀರನ್ನು ಒಯ್ಯುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತೀವಿ. ಯಾಕಂತಂದರೆ ಇಲ್ಲಿಂದ ನೀರು ಒಯ್ದು ಬಿಟ್ರು ಅಂತಂತಂದರೆ ಈ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಈ ಭಾಗದ ಒಂದು ರೈತರಿಗಾಗಿರ್ಬೋದು, ನಮ್ಮ ಜನರಿಗಾಗಿರ್ಬೋದು ಘೋರ ಅನ್ಯಾಯ ಮಾಡಿದಂತಾಗ್ತದೆ. ನಾವು ನೀರಿನಿಂದ ತತ್ತರಿಸುವಂಥ ದಿನಮಾನಗಳು ದೂರ ಇರೋದಿಲ್ಲ. ಅದಕ್ಕಾಗಿ ಈ ಯೋಜನೆಯನ್ನು ಖಂಡಿಸ್ತೀವಿ. ನಾವು ಕೂಡ ಈಗ ಈ ಭಾಗದ ರೈತರು ಕರ್ಕೊಂಡು ಇಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅವ್ರು ನಿಲ್ಲಿಸ್ಲಿಕ್ಕಂದ್ರೆ ಆದಷ್ಟು ಒಳಗೆ ನಮ್ಮ ಭಾಗದ ಎಲ್ಲ ಮಠಾಧೀಶರನ್ನ ಕರ್ಕೊಂಬರ್ತೀವಿ, ಈ ಭಾಗದ ಎಲ್ಲ ರೈತರು ಕರ್ಕೊಂಬರ್ತೀವಿ, ಇನ್ನೂ ಜಾಸ್ತಿ ಸಂಘಟನೆಗಳಿದಾವೆ, ಎಲ್ಲ ಕರ್ಕೊಂಬಂದು ಪ್ರತಿಭಟನೆ ಮಾಡ್ತೀವಿ. ಇಲ್ಲಿನೂ ಕೂಡ ನಾವು ಅಲ್ಲಿಯವ್ರು ಹೆಂಗೆ ಬಂದ್ ಮಾಡ್ಯಾರು ನಾವು ಬಂದ್ ಮಾಡ್ತೀವಿ. ಯಾಕಂದರೆ ನಮ್ಮ ನೀರು ನಮ್ಮ ಹಕ್ಕು. ಇವತ್ತು ನಮಗೇನು ನೀರೇ ಮುಖ್ಯ. ಇವತ್ತು ದೇಶಗಳ ಮಧ್ಯೆ ಯುದ್ಧ ಆಗೋದು, ಅದರಿಂದ ನೀರಿಗೆ ಯುದ್ಧ ಆಗೋದಾವು, ಇನ್ನು ರಾಜ್ಯಕ್ಕೂ ಯುದ್ಧ ಆಗೋ ಶುರು ಆಗ್ತಾವೆ ನೀರಿಗಾಗಿ. ಅದಕ್ಕೆ ನೀರಿಗೆ ನಾವು ನಮ್ಮ ನೀರು ನಾವು ಕೊಡಂಗಿಲ್ಲ, ನಿಮ್ಮ ನೀರು ಇಟ್ಕೋರಿ. ನಾವು ಕೂಡ ಈಗ ಈ ಭಾಗದ ರೈತರು ಕರ್ಕೊಂಡು ಇಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ. ಅವ್ರು ನಿಲ್ಲಿಸ್ಲಿಕ್ಕಂದ್ರೆ ಆದಷ್ಟು ಒಳಗೆ ನಮ್ಮ ಭಾಗದ ಎಲ್ಲ ಮಠಾಧೀಶರನ್ನ ಕರ್ಕೊಂಬರ್ತೀವಿ, ಈ ಭಾಗದ ಎಲ್ಲ ರೈತರು ಕರ್ಕೊಂಬರ್ತೀವಿ, ಇನ್ನೂ ಜಾಸ್ತಿ ಸಂಘಟನೆಗಳಿದಾವೆ, ಎಲ್ಲ ಕರ್ಕೊಂಬಂದು ಪ್ರತಿಭಟನೆ ಮಾಡ್ತೀವಿ. ಇಲ್ಲಿನೂ ಕೂಡ ನಾವು ಅಲ್ಲಿಯವ್ರು ಹೆಂಗೆ ಬಂದ್ ಮಾಡ್ಯಾರು ನಾವು. ಹೀಗೆ ಸದ್ಯಕ್ಕೆ ರಾಧಾಕೃಷ್ಣ ಯೋಜನೆಗೆ ಬಹಳಷ್ಟು ವಿರೋಧ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಒಂದು ಸ್ಕೀಮನ್ನು ರದ್ದುಗೊಳಿಸಬೇಕು, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಮಹಾರಾಷ್ಟ್ರ ಸರ್ಕಾರದ ವಿರುದ್ಧ. ಗೆಲ್ಲುವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಾಧಾಕೃಷ್ಣ ನೀರು ಸರಬರಾಜು ಯೋಜನೆಗೆ ಧಿಕ್ಕಾರ, 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 ಧಿಕ್ಕಾರ. ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು. ಅಂತಾರಾಜ್ಯ ನದಿ ನೀರು